ಕೆಲಸ ಮಾಡಿದೆ ಸರ್. ಈಗ ಇತ್ತೀಚೆಗೆ ಅದೇ ಶಿವಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಶಿವಣ್ಣ ಅವರು ಸಿನಿಮಾ ನೋಡಿ ಹೊರಗೆ ಬಂದಾಗ ಫಸ್ಟ್ ನಿಮ್ಮ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ರು. ಆ ಮಾತುಗಳನ್ನು ಕೇಳಿದಾಗ ಹೇಗೆ ಅನ್ನಿಸ್ತು ಪರ್ಟಿಕ್ಯುಲರ್ ಆಗಿ? ಮತ್ತು ಜೋಗಿ ಪ್ರೇಮ್ ಅವ್ರು ಮಾತಾಡ್ತಾ ಇದ್ರು. ಸೊ ಈ ರೀತಿ ಶಿವಣ್ಣ ಅವ್ರು ಹೇಳಿದಂಥ ಮಾತುಗಳಿಗೆ ಶಿವಣ್ಣವ್ರು ನೋಡಿ, ನಾನು ಸಂಗೀತ ಕಲಿಯುವಾಗ 95ನಲ್ಲಿ ಓಂ ಪಿಕ್ಚರ್ ರಿಲೀಸ್ ಆಗಿತ್ತು. ಆ ಓಂ ಪಿಕ್ಚರ್ ಇವತ್ತು ನನ್ನ ಲೈಫಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ಅಂತ ಹೇಳ್ಬೋದು. ಅಂದ್ರೆ ಅಷ್ಟೊಂದು ಇಷ್ಟಪಟ್ಟಂಥ ಸಿನಿಮಾ. ಶೋಲೆ ಆದ ನಂತರ ತುಂಬ ಸಾರಿ ನೋಡಿ ಸಿನಿಮಾ ಓಂ ಪಿಕ್ಚರ್. ನಾನು ಅಂದ್ರೆ ಅಷ್ಟು ದೊಡ್ಡ ಫ್ಯಾನ್ ಶಿವಣ್ಣಾಗ, ಅದನ್ನೆಲ್ಲ ಅಷ್ಟು ದೊಡ್ಡ ಫ್ಯಾನ್. ಅವ್ರು ನಮ್ಮೂರ ಮಂದಾರ ಹೂವೆ ಆಗಿರಲಿ, ಆ ಪಿಕ್ಚರ್ ನೋಡ್ಕೊಂಡೇ ನಾವು ಕಾಲೇಜಲ್ಲಿ ಬೆಳೆದಿದ್ದರಂತ. ಇವತ್ತು ಶಿವಣ್ಣವ್ರು ಬಂದು ಹೊಗಳ್ತಾರೆ ಅಂದರೆ ಒಂದು ರೋಮಾಂಚನ ಅದು ನನಗೆ. ಇವತ್ತಿನ ಮಾಸ್ ಲೀಡರ್ ಪಿಕ್ಚರ್ ರಿಲೀಸ್ ಆದಾಗ ಕೂಡ ಅವ್ರು ಟಿವಿ ಇಂಟರ್ವ್ಯೂಲ್ 3-4 ಟಿವಿಗಳಲ್ಲಿ ಹೇಳಿದ್ದಾರೆ ಅವ್ರು ಹೋದಾಗ. ವೀರ್ ಸಮರ್ಥ ನನಗೆ ಉಪೇಂದ್ರ ಕುಮಾರ್ ಅವ್ರು ನೆನಪು ಮಾಡ್ತಾರೆ, ಅವ್ರ ಕಂಪೋಷನ್ಸು. ಮತ್ತು ಜಿ.ಕೆ. ವೆಂಕಟೇಶ್ವರದು ನೆನಪು ಆಗುತ್ತೆ ಅವ್ರ ಕಂಪೋಷನ್ ಕೇಳಿದ್ರೆ. ಸುಮಾರು ಸಾರಿ ಹೇಳಿದ್ದಾರೆ. ಹಾಗಾಗಿ ತುಂಬ ಒಂದು ಅದ್ಭುತ ಒಂದು ಕಾಂಪ್ಲಿಮೆಂಟ್ ಅನ್ಬೋದು ನನ್ನ ಸಲ. ಸರ್, ಈಗ ಅಂದರೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಗಳು ಈ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನ ಸಂಗೀತ ಬ್ಲೆಂಡ್ ಮಾಡುವಂತಹ ಅಂದರೆ ಪಾಸಿಬಿಲಿಟೀಸ್ ಇರುವಂಥದ್ದು ಅನ್ನೋಂಥದ್ದನ್ನು ಕೇಳಿ ಬಂದಿದ್ದೀವಿ. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಅದು ನಿಮ್ಮಲ್ಲೂ ಕೂಡ ಆ ಸಾಧ್ಯತೆ ಹೊಂದಿರುವಂಥದ್ದು, ಅದನ್ನು ಕಂಪೋಸ್ ಮಾಡೋಂಥ ಸಿಚುವೇಶನ್ಸ್. ನಾನು ಕರ್ನಾಟಕ ಸಂಗೀತ ಏನು ಕಲ್ತಿಲ್ಲ, ಹಿಂದೂಸ್ತಾನಿ ಕಲ್ತಿದ್ದೀನಿ. ಚೂರು ವೆಸ್ಟರ್ನ್ ಸ್ವಲ್ಪ ಬೇಸಿಕ್ ತಿಳ್ಕೊಂಡಿದ್ದೀನಿ. ಕರ್ನಾಟಕ ಸಂಗೀತಲ್ಲೂ ನಾನು ಒಂದು ಕಂಪೋಷನ್ ಇದಕ್ಕೆ ಮಾಡಿದ್ದೆ. ಯಾವುದಂದ್ರೆ ತಮಿಳದು ಒಂದು ಸೀರಿಯಲ್ ಮಾಡಿದ್ದೆ ನಾನು ಕರ್ನಾಟಕ ಶೈಲಿಯಲ್ಲಿ. ಅಂದರೆ ರಾಗಗಳ ಒಂದು ಸಿಮಿಲರ್ ರಾಗಗಳಿದೆ ಹಿಂದೂಸ್ತಾನಿಯಲ್ಲಿ, ಕರ್ನಾಟಕದಲ್ಲಿ. ಆವಾಗ ನೀವು ಸಿಮಿಲರ್ ರಾಗ ತಗೊಂಡಾಗ ಅದು ಶೈಲಿ, ಹಾಡೋ ಶೈಲಿ ಬದಲಾಗುತ್ತೆ. ಅದೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋ ಶೈಲಿ ಬದಲಾಗುತ್ತೆ. ಹಾಗಾಗಿ ನಾನೊಂದು ಕರ್ನಾಟಕ ಶೈಲಿಯಲ್ಲಿ ಒಂದು ಸಾಂಗ್ ಕೂಡ ಕಂಪೋಸ್ ಮಾಡಿದ್ದೀನಿ ಸೀರಿಯಲ್ಗಳಿಗೆ. ಕಷ್ಟ ಏನಾಗಿಲ್ಲ ಎರಡು, ಬಟ್ ಒಂದೇ ನಮ್ಮ ಕಲ್ಚರ್ ಒಂದೇ ಇರೋದ್ರಿಂದ ಮಾಡಿದ್ದೀನಿ ಅಂತ ಕೆಲಸ ಮಾಡಿದೆ. ಸರ್, ಈಗ ಇತ್ತೀಚೆಗೆ ಅದೇ ಶಿವಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಶಿವಣ್ಣ ಅವರು ಸಿನಿಮಾ ನೋಡಿ ಹೊರಗೆ ಬಂದಾಗ ಫಸ್ಟ್ ನಿಮ್ಮ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ರು. ಆ ಮಾತುಗಳನ್ನು ಕೇಳಿದಾಗ ಹೇಗೆ ಅನ್ನಿಸ್ತು ಪರ್ಟಿಕ್ಯುಲರ್ ಆಗಿ? ಮತ್ತು ಜೋಗಿ ಪ್ರೇಮ್ ಅವ್ರು ಮಾತಾಡ್ತಾ ಇದ್ರು. ಸೊ ಈ ರೀತಿ ಶಿವಣ್ಣ ಅವ್ರು ಹೇಳಿದಂಥ ಮಾತುಗಳಿಗೆ ಶಿವಣ್ಣವ್ರು ನೋಡಿ, ನಾನು ಸಂಗೀತ ಕಲಿಯುವಾಗ 95ನಲ್ಲಿ ಓಂ ಪಿಕ್ಚರ್ ರಿಲೀಸ್ ಆಗಿತ್ತು. ಆ ಓಂ ಪಿಕ್ಚರ್ ಇವತ್ತು ನನ್ನ ಲೈಫಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ಅಂತ ಹೇಳ್ಬೋದು. ಅಂದ್ರೆ ಅಷ್ಟೊಂದು ಇಷ್ಟಪಟ್ಟಂಥ ಸಿನಿಮಾ. ಶೋಲೆ ಆದ ನಂತರ ತುಂಬ ಸಾರಿ ನೋಡಿ ಸಿನಿಮಾ ಓಂ ಪಿಕ್ಚರ್. ನಾನು ಅಂದ್ರೆ ಅಷ್ಟು ದೊಡ್ಡ ಫ್ಯಾನ್ ಶಿವಣ್ಣಾಗ, ಅದನ್ನೆಲ್ಲ ಅಷ್ಟು ದೊಡ್ಡ ಫ್ಯಾನ್. ಅವ್ರು ನಮ್ಮೂರ ಮಂದಾರ ಹೂವೆ ಆಗಿರಲಿ, ಆ ಪಿಕ್ಚರ್ ನೋಡ್ಕೊಂಡೇ ನಾವು ಕಾಲೇಜಲ್ಲಿ ಬೆಳೆದಿದ್ದರಂತ. ಇವತ್ತು ಶಿವಣ್ಣವ್ರು ಬಂದು ಹೊಗಳ್ತಾರೆ ಅಂದರೆ ಒಂದು ರೋಮಾಂಚನ ಅದು ನನಗೆ. ಇವತ್ತಿನ ಮಾಸ್ ಲೀಡರ್ ಪಿಕ್ಚರ್ ರಿಲೀಸ್ ಆದಾಗ ಕೂಡ ಅವ್ರು ಟಿವಿ ಇಂಟರ್ವ್ಯೂಲ್ 3-4 ಟಿವಿಗಳಲ್ಲಿ ಹೇಳಿದ್ದಾರೆ ಅವ್ರು ಹೋದಾಗ. ವೀರ್ ಸಮರ್ಥ ನನಗೆ ಉಪೇಂದ್ರ ಕುಮಾರ್ ಅವ್ರು ನೆನಪು ಮಾಡ್ತಾರೆ, ಅವ್ರ ಕಂಪೋಷನ್ಸು. ಮತ್ತು ಜಿ.ಕೆ. ವೆಂಕಟೇಶ್ವರದು ನೆನಪು ಆಗುತ್ತೆ ಅವ್ರ ಕಂಪೋಷನ್ ಕೇಳಿದ್ರೆ. ಸುಮಾರು ಸಾರಿ ಹೇಳಿದ್ದಾರೆ. ಹಾಗಾಗಿ ತುಂಬ ಒಂದು ಅದ್ಭುತ ಒಂದು ಕಾಂಪ್ಲಿಮೆಂಟ್ ಅನ್ಬೋದು ನನ್ನ ಸಲ. ಸರ್, ಈಗ ಅಂದರೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಗಳು ಈ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನ ಸಂಗೀತ ಬ್ಲೆಂಡ್ ಮಾಡುವಂತಹ ಅಂದರೆ ಪಾಸಿಬಿಲಿಟೀಸ್ ಇರುವಂಥದ್ದು ಅನ್ನೋಂಥದ್ದನ್ನು ಕೇಳಿ ಬಂದಿದ್ದೀವಿ. ಸೊ ಅದು ನಿಮ್ಮಲ್ಲೂ ಕೂಡ ಆ ಸಾಧ್ಯತೆ ಹೊಂದಿರುವಂಥದ್ದು, ಅದನ್ನು ಕಂಪೋಸ್ ಮಾಡೋಂಥ ಸಿಚುವೇಶನ್ಸ್. ನಾನು ಕರ್ನಾಟಕ ಸಂಗೀತ ಏನು ಕಲ್ತಿಲ್ಲ, ಹಿಂದೂಸ್ತಾನಿ ಕಲ್ತಿದ್ದೀನಿ. ಚೂರು ವೆಸ್ಟರ್ನ್ ಸ್ವಲ್ಪ ಬೇಸಿಕ್ ತಿಳ್ಕೊಂಡಿದ್ದೀನಿ. ಕರ್ನಾಟಕ ಸಂಗೀತಲ್ಲೂ ನಾನು ಒಂದು ಕಂಪೋಷನ್ ಇದಕ್ಕೆ ಮಾಡಿದ್ದೆ. ಯಾವುದಂದ್ರೆ ತಮಿಳದು ಒಂದು ಸೀರಿಯಲ್ ಮಾಡಿದ್ದೆ ನಾನು ಕರ್ನಾಟಕ ಶೈಲಿಯಲ್ಲಿ. ಅಂದರೆ ರಾಗಗಳ ಒಂದು ಸಿಮಿಲರ್ ರಾಗಗಳಿದೆ ಹಿಂದೂಸ್ತಾನಿಯಲ್ಲಿ, ಕರ್ನಾಟಕದಲ್ಲಿ. ಆವಾಗ ನೀವು ಸಿಮಿಲರ್ ರಾಗ ತಗೊಂಡಾಗ ಅದು ಶೈಲಿ, ಹಾಡೋ ಶೈಲಿ ಬದಲಾಗುತ್ತೆ. ಅದೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋ ಶೈಲಿ ಬದಲಾಗುತ್ತೆ. ಹಾಗಾಗಿ ನಾನೊಂದು ಕರ್ನಾಟಕ ಶೈಲಿಯಲ್ಲಿ ಒಂದು ಸಾಂಗ್ ಕೂಡ ಕಂಪೋಸ್ ಮಾಡಿದ್ದೀನಿ ಸೀರಿಯಲ್ಗಳಿಗೆ. ಕಷ್ಟ ಏನಾಗಿಲ್ಲ ಎರಡು, ಬಟ್ ಒಂದೇ ನಮ್ಮ ಕಲ್ಚರ್ ಒಂದೇ ಇರೋದ್ರಿಂದ ಮಾಡಿದ್ದೀನಿ ಎರಡು.